ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾವು ಮಿಡಲ್ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಯಾವುದಪ್ಪ ಅದು ಹೊಸ ವಿಷಯ ಅಂದರೆ LPG ಕ್ರೈಸಿಸ್. ಈ ವಾರ್ ಸ್ಟಾರ್ಟ್ ಆದಾಗಿಂದ ಅಂತೂ ನೀವು ನೋಡಿರ್ಬೋದು, ಯಾವ ನ್ಯೂಸ್ ಚಾನಲ್ ತೆಗೆದ್ರು LPG ಕ್ರೈಸಿಸ್, ಗ್ಯಾಸ್ ಸಿಲಿಂಡರ್ ಒಟ್ಟಿನಲ್ಲಿ ಗ್ಯಾಸ್ ಸಿಲಿಂಡರ್ ಮಾತ್ರ ಭಾಳ ಡಿಮ್ಯಾಂಡಲ್ಲಿ ಇದೆ. ದೊಡ್ಡ ದೊಡ್ಡ ಹೋಟೆಲ್ಗಳು, ಡಾಬಾಗಳು ಗ್ಯಾಸ್ ಇಲ್ಲದೆ ಬಾಗಿಲು ಮುಚ್ಚಿದೆ. ಇನ್ನು ಆಟೋದವರು, ಕ್ಯಾಬ್ ಅವ್ರ ಕತೆ ಅಂತೂ ನೀವು ಕೇಳಲೇಬೇಡಿ. ಅವ್ರು ರಾತ್ರಿ ಎಲ್ಲ ಬಂಕ್ ಮುಂದೆ ಕ್ಯೂ ಅಲ್ಲಿ ನಿಂತು ಟೋಕನ್ ತಗೊಂಡು ಗ್ಯಾಸ್ ಫಿಲ್ ಮಾಡಿಸಿ ಬಾಡಿಗೆ ಹೊಡಿಬೇಕು. ಅವ್ರ ಗೋಳು ಮತ್ತೊಂದು ಕಡೆ. ಇನ್ನು ಬ್ಲ್ಯಾಕ್ ಮಾರ್ಕೆಟಲ್ಲಿ ಸಿಲಿಂಡರ್ ಬೆಲೆ ಅಂತೂ ಚಿನ್ನದ ಬೆಲೆ ಥರ ಆಗಿದೆ. ಒಂದೊಂದು ಸಿಲಿಂಡರ್ಗೆ 3,500 4,000ದಿಂದ ಬ್ಲ್ಯಾಕ್ ಮಾರ್ಕೆಟಲ್ಲಿ ಡಿಮ್ಯಾಂಡ್ ನಡೀತಿದೆ. ಅಸಲಿಯಾಗಿ ಈ LPG ಕ್ರೈಸಿಸ್ ಶುರು ಆಗಿದ್ದು ಹೇಗೆ, ಮತ್ತು ನಾಳೆ ಇದೇ ರೀತಿ ಪೆಟ್ರೋಲು ಡೀಸೆಲ್ಗೂ ಇದೇ ರೀತಿ ಡಿಮ್ಯಾಂಡ್ ಶುರು ಆಗುತ್ತಾ? ಗ್ಯಾಸ್ ಯಾಕೆ ಸಿಗ್ತಾ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು LPG ಗ್ಯಾಸ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸಪ್ಲೈ ಚೈನ್ ಅರ್ಥ ಮಾಡ್ಕೋಬೇಕು. ನಮಗೆ ಪೆಟ್ರೋಲು ಡೀಸೆಲ್ನೆಲ್ಲ ನಾವು ಬೇರೆ ದೇಶದಿಂದ ಕಚ್ಚಾ ತೈಲ ತಂದು ನಮ್ಮ ದೇಶದಲ್ಲಿರೋ ರಿಫೈನರಿಲಿ ರಿಫೈನ್ ಮಾಡಿ ಪೆಟ್ರೋಲು ಡೀಸೆಲ್ನ ತೆಗಿತೀವಿ ನಾವು. ಆದರೆ LPG ಕತೆ ಹಾಗಲ್ಲ. ನಮ್ಮ ಇಂಡಿಯಾಗೆ ಬೇಕಾದ ಒಟ್ಟು ಪ್ರಮಾಣದಲ್ಲಿ 60% ಆಫ್ LPGನ ನಾವು ಬೇರೆ ದೇಶದಿಂದ ಆಮದು ಮಾಡ್ಕೋತೀವಿ. ಆಮದು ಮಾಡ್ಕೊಂಡಿದ್ದನ್ನ ನಾವು ಇಲ್ಲಿ ತಂದು ಯಾವುದೇ ರಿಫೈನರೀಸು ಎಲ್ಲೂ ಹಾಕಲ್ಲ. ನಾವು ಡೈರೆಕ್ಟ್ ಫಿಲ್ಲಿಂಗ್ ಮಾಡಿ ಡಿಸ್ಟ್ರಿಬ್ಯೂಷನ್ ನಡೆಯುತ್ತೆ. ಎಲ್ಲೆಲ್ಲಿಂದ ಆಮದು ಮಾಡ್ಕೋತೀವಪ್ಪ ಅಂದರೆ ರಷ್ಯಾ ಅಲ್ಲ. ನಾವು ಆಮದು ಮಾಡ್ಕೊಳ್ಳೋ ಪ್ರಮುಖ ದೇಶಗಳು ಅಂದರೆ ಮಿಡಲ್ ಈಸ್ಟ್ ದೇಶಗಳು, ಸೌದಿ, ಕತಾರ್, UAE ಈ ಥರ ಮಿಡಲ್ ಈಸ್ಟ್ ದೇಶಗಳಿಂದ ನಾವು ಈ LPG ಗ್ಯಾಸ್ನ ಆಮದು ಮಾಡ್ಕೋತೀವಿ. ಈ ಪ್ರಾಬ್ಲಮ್ ಅಂದರೆ ಈ ವಾರ್ ನಮಗೆ ಸಪ್ಲೈ ಮಾಡ್ತಿದ್ದ ಈ ಮಿಡಲ್ ಈಸ್ಟ್ ದೇಶಗಳಲ್ಲಿ ಈ ವಾರ್ ನಡೀತಿರೋದ್ರಿಂದ ಆ 60% LPG ಬರೋಕಿರೋದು ಒಂದೇ ಮೇನ್ ರೂಟ್, ಅದೇ ಸ್ಟ್ರೇಟ್ ಆಫ್ ಹಾರ್ಮೋಸ್ ಮತ್ತು ರೆಡ್ ಸಿ. ಈಗಾಗಲೇ ಇರಾನ್ ಅವರು ಆ ಸ್ಟ್ರೇಟ್ ಆಫ್ ಹಾರ್ಮೋಸ್ನ ಮುಚ್ಚಿದ್ದಾರೆ. ಅಂದ್ರೆ ಕೆಲವೊಂದು ದೇಶಗಳಿಗೆ ಮಾತ್ರ ಮುಚ್ಚಿದ್ದಾರೆ. ನಮ್ಮ ಇಂಡಿಯಾಗೆ ಓಪನ್ ಇದೆ, ಆದ್ರೂ ಅಷ್ಟು ಸಪ್ಲೈ ಚೈನು ಇನ್ನೂ ಇಲ್ಲ. ಕಾರಣ ಅಂದ್ರೆ ಈ ಇರಾನ್ ಅವರು ಸೌದಿ ಸುತ್ತಮುತ್ತ ಇರೋ ದೇಶಗಳನ್ನ ರಿಫೈನರೀಸು ಈ LPG ಪ್ರೊಡ್ಯೂಸಿಂಗ್ ಯೂನಿಟ್ಗಳ ಮೇಲೆಲ್ಲ ಬಾಂಬ್ ಹಾಕಿ ಅದನ್ನ ಒಂದಷ್ಟು ಡಿಸ್ಟ್ರಾಯ್ ಮಾಡಿದ್ದಾರೆ. ಈಗ ಅವು ಎಷ್ಟೊಂದು ಬಂದಾಗಿದೆ ಮತ್ತೆ ಇನ್ನೂ ಎಷ್ಟೊಂದು ಮೇಂಟೆನೆನ್ಸ್ ಅಲ್ಲಿದೆ. ಈಗ ಅಲ್ಲಿ ನಮ್ಗೆ LPG ಸಿಕ್ಕಿದ್ರು ಆ LPG ತರೋಕೆ ಎರಡೇ ದಾರಿ ಇರೋದು. ಒಂದು ಸ್ಟ್ರೇಟ್ ಆಫ್ ಹಾರ್ಮೋಸ್, ಆಗ್ಲೇ ಹೇಳ್ದಾಗೆ ಅಲ್ಲಿ ತರೋದು ಬಹಳ ಕಷ್ಟ. ಮತ್ತೆ ಇನ್ನೊಂದು ಹಡಗುಗಳು ಅಲ್ಲಿಂದ ರೀಫಿಲ್ ಮಾಡಿಸ್ಕೊಂಡು ಮಿಡಲ್ ಈಸ್ಟ್ ಇಂದ ರೀಫಿಲ್ ಮಾಡಿಸ್ಕೊಂಡು ಆಫ್ರಿಕಾ ಖಂಡವನ್ನು ಸುತ್ಕೊಂಡು ಬರಬೇಕು. ಅದಕ್ಕೆ 20 ದಿನ ಲೇಟ್ ಆಗುತ್ತೆ. ಆದ್ರೆ ನಮ್ಗೆ ಯಾಕೆ ಇಷ್ಟು ಬೇಗ LPG ಶಾರ್ಟೇಜ್ ಶುರು ಆಯ್ತು? ಪೆಟ್ರೋಲು ಡೀಸೆಲ್ ತರ LPGನ ದೊಡ್ಡ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಡೋಕ್ಕಾಗಲ್ಲ ಅನ್ನೋದಕ್ಕಿಂತ ಇಡೋದು ತುಂಬಾ ಕಾಸ್ಟ್ಲಿ. ನಮ್ಮ ದೇಶದಲ್ಲಿ LPG ಸ್ಟೋರೇಜ್ ಕೆಪಾಸಿಟಿ ಇರೋದು ಕೇವಲ 5 ರಿಂದ 15 ದಿನಕ್ಕೆ ಆಗಸ್ಟ್ ಮಾತ್ರ LPG ಸ್ಟೋರೇಜ್ ಕೆಪಾಸಿಟೀಸ್ ಇದೆ. ಈ ತಿನ್ ಬಫರ್ ಮುಗ್ದ ತಕ್ಷಣ ನಮ್ಗೆ ಡೈರೆಕ್ಟ್ ಆಗಿ ಶಾರ್ಟೇಜ್ ಸ್ಟಾರ್ಟ್ ಆಗುತ್ತೆ. ಈಗ ಎಲ್ರ ತಲೆಗೆ ಬರೋ ಪ್ರಶ್ನೆ ಅಂದ್ರೆ, ಈಗ LPG ಅಂತೂ ಸಿಗ್ತಾ ಇಲ್ಲ, ನಾಳೆ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲು ಸಿಗ್ತಾ ಇಲ್ಲ, ಇಲ್ಲಿ ಡೀಸೆಲ್ ಸಿಗ್ತಾ ಇಲ್ಲ, ಇಲ್ಲ ಅಂದ್ರೆ ರೇಟು 200 ರೂಪಾಯಿ ಆಯ್ತು ಅಂದ್ರೆ ಇಲ್ಲ ರೇಟ್ ಜಾಸ್ತಿ ಆಗುತ್ತಾ? ಇದಕ್ಕೊಂದು ಶಾರ್ಟ್ ಆನ್ಸರ್ ಅಂದ್ರೆ ಸಪ್ಲೈ ಮಾತ್ರ ನಿಲ್ಲಲ್ಲ, ಆದ್ರೆ ಪ್ರೈಸ್ ಅಲ್ಲಿ ಮಾತ್ರ ವೇರಿ ಆಗುತ್ತೆ. ರೀಸನ್ 1, ಕ್ರೂಡ್ ಆಯಿಲ್ ಫ್ಯಾಕ್ಟರಿ. ನಾನು ಮುಂಚೆನೆ ಹೇಳಿದಾಗೆ ನಾವು ಹಲವಾರು ದೇಶಗಳಿಂದ ಪೆಟ್ರೋಲು ಡೀಸೆಲ್ನ ಡೈರೆಕ್ಟ್ ಆಗಿ ಇಂಪೋರ್ಟ್ ಮಾಡ್ಕೊಳ್ಳಲ್ಲ. ನಾವು ಕ್ರೂಡ್ ಆಯಿಲ್ನ, ಕಚ್ಚಾ ತೈಲನ್ನ ಇಂಪೋರ್ಟ್ ಮಾಡ್ಕೊಂಡು ನಮ್ಮ ದೇಶದಲ್ಲಿರೋ ರಿಫೈನರೀಸ್, ಮಂಗಳೂರಾಗ್ಲಿ ಗುಜರಾತ್ ಆಗಲಿ, ಇಲ್ಲಿರೋ ರಿಫೈನರೀಸ್ ಅಲ್ಲಿ ನಾವು ಆ ಕ್ರೂಡ್ ಆಯಿಲಿಂದ ಪೆಟ್ರೋಲು, ಡೀಸೆಲ್, ಕೆರೋಸಿನ್ ಮುಂತಾದ ವಸ್ತುಗಳನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ನಮ್ಮ ದೇಶದಲ್ಲೇ ನಾವು ಸಪ್ಲೈ ಮಾಡ್ತೀವಿ ಮತ್ತು ನಾವು ಹೊರಗಡೆಗೂ ಎಕ್ಸ್ಪೋರ್ಟ್ ಮಾಡ್ತೀವಿ. ರೀಸನ್ 2, ಈ ಮಿಡಲ್ ಈಸ್ಟ್ ಅಲ್ಲಿ ಏನೇ ವಾರ್ ಇದ್ರು ನಾವು LPG ತರ ಪೆಟ್ರೋಲ್ ಸೋರ್ಸ್ನ, ಕ್ರೂಡ್ ಆಯಿಲ್ ಸೋರ್ಸ್ನ ಬರೀ ಮಿಡಲ್ ಈಸ್ಟ್ ಮೇಲೆ ಡಿಪೆಂಡ್ ಆಗಿಲ್ಲ. ನಮ್ಗೆ ಒಂದು ಲೆಕ್ಕದ ಪ್ರಕಾರ ಒಂದು ದಿನಕ್ಕೆ 1.4 ಬಿಲಿಯನ್ ಬ್ಯಾರಲ್ಸ್ ಅಷ್ಟು ಕ್ರೂಡ್ ಆಯಿಲ್ನ ನಾವು ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೋತಿದ್ದೀವಿ. ನಮ್ಮ ಟೋಟಲ್ ನೀರಿನ 25% ಅಷ್ಟು ಕ್ರೂಡ್ ಆಯಿಲ್ನ ನಾವು ರಷ್ಯಾದಿಂದನೇ ತಗೋತಿದ್ದೀವಿ. LPG ತರ ನಮಗೆ ಬರೀ 5 ರಿಂದ 15 ದಿನಕ್ಕೆ ಮಾತ್ರ ಸ್ಟೋರೇಜ್ ಕೆಪಾಸಿಟಿ ಇಲ್ಲ. ನಮಗೆ ಪೆಟ್ರೋಲ್ ಸ್ಟೋರೇಜ್ ಕೆಪಾಸಿಟಿ, ಪೆಟ್ರೋಲ್ ಹೊರಗಡೆಯಿಂದ ಬರಲಿಲ್ಲ ಅಂದ್ರೂ ನಮಗೆ 60 days ಆಫ್ ಸ್ಟೋರೇಜ್ ಕೆಪಾಸಿಟಿ ಇದೆ. ಸೊ ನಮಗೆ ಸಡನ್ ಆಗಿ ಗ್ಲೋಬಲ್ ಹೊರಗಡೆಯಿಂದ ಸಪ್ಲೈ ಕಡಿಮೆ ಆದ್ರೂ ನಮ್ಗೆ ಸಡನ್ ಆಗಿ ಅದು ಇಂಪ್ಯಾಕ್ಟ್ ಆಗಲ್ಲ. ಯಾಕಂದ್ರೆ ನಮ್ಮ ಹತ್ರ 60 ದಿನಗಳಷ್ಟು ಆಗಷ್ಟು ಪೆಟ್ರೋಲ್ ಡೀಸೆಲ್ ನಮ್ಮ ಹತ್ರನೇ ಇದೆ. ಓಕೆ, ಪೆಟ್ರೋಲ್ ಸಪ್ಲೈ ಅಂತೂ ಇದೆ. ನೀವು ಪ್ರಪಂಚದಲ್ಲಿ ನೋಡ್ಬೋದು, ಎಲ್ಲ ಕಡೆ ಫ್ಯೂಲ್ ಪ್ರೈಸಸ್ ಹೈಕ್ ಆಗಿದೆ. ಆದರೆ ನಮ್ಮ ದೇಶದಲ್ಲಿ ಮಾತ್ರ 102 ರೂಪಾಯಿಂದ 105 ರೂಪಾಯಿ ಒಂದು ರೇಂಜ್ ಅಲ್ಲೇ ಇದೆ, ಕಾನ್ಸ್ಟೆಂಟ್ ಆಗಿದೆ. ಇಡೀ ಪ್ರಪಂಚದಲ್ಲೇ ಕ್ರೂಡ್ ಆಯಿಲ್ನ ಒಂದು ಬ್ಯಾರಲ್ ಬೆಲೆ $125 ಜಾಸ್ತಿ ಇದೆ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಬೆಲೆ 458 ರೂಪಾಯಿ ಪಾಕಿಸ್ತಾನ ರೂಪಾಯಿ ಇದೆ. ಅದೇ ಜರ್ಮನಿಲೆಲ್ಲ 2.03 ಯೂರೋಸ್ ಇಂದ 2.13 ಯೂರೋಸ್ ವರೆಗೂ ಪೆಟ್ರೋಲ್ ಪ್ರೈಸ್ ಇದೆ. ಈಗ ನಾವು ರಷ್ಯಾದಿಂದ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಆಯಿಲ್ ಬೈ ಮಾಡ್ತಿದ್ರು ನಮಗ್ ಬೀಳ್ತಿರೋ ಕಾಸ್ಟ್ ಪ್ರಕಾರ ಮಿನಿಮಮ್
ನಮ್ಗೆ ಇವತ್ತು ಪೆಟ್ರೋಲ್ ಪ್ರೈಸ್ 120ರಿಂದ 130 ರೂಪಾಯಿ ಇರಬೇಕಿತ್ತು. ನಮ್ಮ ಇಂಡಿಯಾದ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಇಂಡಿಯನ್ ಆಯಿಲ್, HPCL, BPCL ಇವೆಲ್ಲ ಈಗ ಭಾರಿ ನಷ್ಟದಲ್ಲಿದೆ. ಪ್ರಸ್ತುತ ಡೇಟಾ ಪ್ರಕಾರ ಈ ಎಲ್ಲಾ ಕಂಪ್ನಿಗಳು 1 ಲೀಟರ್ ಪೆಟ್ರೋಲು ಮತ್ತು ಡೀಸೆಲ್ಗೆ 20ರಿಂದ 30 ರೂಪಾಯಿ ಲಾಸ್ ಮಾಡ್ಕೋತಿದೆ. ಲಾಸ್ ಮಾಡ್ಕೊಂಡು ಯಾಕಪ್ಪ ಇವರೆಲ್ಲ ನಮ್ಗೆ ಇಷ್ಟೊಂದು ಮಾಡ್ತಿದ್ದಾರೆ, ಇಷ್ಟೊಂದು ಒಳ್ಳೆಯವ್ರಾಗ್ಬಿಟ್ರೆ ಅವರೆಲ್ಲ. ಮುಂಚೆ ಎಲ್ಲ 1 ರೂಪಾಯಿ ಜಾಸ್ತಿ ಆದರೂ ಜಾಸ್ತಿ ಮಾಡ್ಬಿಡ್ತಿದ್ರು, ಒಂದೊಂದು ದಿನಕ್ಕೂ ಜಾಸ್ತಿ ಮಾಡ್ಬಿಡ್ತಿದ್ರು. ಆದರೆ ನೀವು ಒಂದು ಕಾನ್ಸ್ಟೆಂಟ್ ಟ್ರೆಂಡ್ ನೋಡ್ಬೋದು. ಕೆಲವೊಂದಿಷ್ಟು ದಿನಗಳಿಂದ 102 ರೂಪಾಯಿ ಸಮಥಿಂಗ್ ಪೈಸಾದಲ್ಲೇ ಈ ಪ್ರೈಸ್ ಅಂತೂ ಇದೆ. ಇದರಿಂದ ಇರೋ ಸ್ಟ್ರಾಟಜಿ ಏನು? ಯಾವ ಕಂಪ್ನಿನೂ 1 ಲೀಟರ್ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ ಇಷ್ಟೊಂದು ಲಾಸ್ನ ಬರ್ಸಲ್ಲ. ಇದರಿಂದ ಇರೋ ಸ್ಟ್ರಾಟಜಿ ಏನು? ಸಿಂಪಲ್ ಆನ್ಸರ್ ಇಸ್ ಎಲೆಕ್ಷನ್ಸ್. ಈ ವರ್ಷ ಏಪ್ರಿಲ್ ಮೇ ಅಲ್ಲಿ ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ, ಕೇರಳ ರಾಜ್ಯಗಳ ವಿಧಾನಸಭಾ ಎಲೆಕ್ಷನ್ ನಡೀತಿದೆ. ಈಗೇನಾದ್ರೂ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲೆ ಬೆಲೆ ಏರಿಸಿದ್ರೆ ಇದು ಅವ್ರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಒಂದ್ ರೀತಿಲಿ ಬೆಲೆ ಏರಿಸಿದಂತೆ ಸರ್ಕಾರನೇ ಇದನ್ನೆಲ್ಲ ಕಂಟ್ರೋಲ್ ಮಾಡ್ತದೆ. ಈಗ ಸರ್ಕಾರ ಈ ಕಂಪ್ನಿಗಳಿಗೆಲ್ಲ ನೀವು ಬೆಲೆ ಏರಿಸಬೇಡಿ ಸುಮ್ನಿರಿ ಅಂತ ಸುಮ್ನಿರ್ತಾರ, ಕಂಪ್ನಿ ಲಾಸ್ ಮಾಡ್ಕೊಂಡು? ಇಲ್ಲ. ಈ ಲಾಸಸ್ ನ ಕವರ್ ಮಾಡಕ್ಕೆ ಸರ್ಕಾರ ಇವರಿಗೆ 30,000 ಕೋಟಿ ಬೇಲ್ಔಟ್ ಮಾಡಿದೆ. 30,000 ಕೋಟಿ ಒಂದು ಪರಿಹಾರ ಧನ ತರ ಇವ್ರು ಕೊಟ್ಟಿದೆ. ಈ 30,000 ಕೋಟಿ ಎಲ್ಲಿಂದ ಬಂತು? ಇದು ನೀವು ಕಟ್ಟಿರೋ ಟ್ಯಾಕ್ಸ್ ದುಡ್ಡೆ. ನಾವು ಪೆಟ್ರೋಲ್ ಇವತ್ತೇನಾದ್ರೂ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದ್ರೆ 120-130 ರೂಪಾಯಿ ಆಗಿದ್ರೆ ನಾವು ಡೈರೆಕ್ಟ್ ಆಗಿ ಹೋಗಿ ಏನ್ ಎಕ್ಸ್ಟ್ರಾ ರೇಟ್ ಜಾಸ್ತಿ ಆಗಿತ್ತು ಪೆಟ್ರೋಲ್ ಬಂಕಲ್ಲೇ ಕೊಡ್ತಿದ್ವಿ. ಆದ್ರೆ ಈ ಅಮೌಂಟ್ ನ ನಮ್ಮ ಹತ್ರ ಡೈರೆಕ್ಟ್ ಆಗಿ ತಗೊಳ್ದೇನೆ ನಾವು ಕಟ್ಟೋ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಮುಖಾಂತರ ನಮ್ ದುಡ್ಡನ್ನೇ ತಗೊಂಡೋಗಿ ಈ ಕಂಪ್ನಿ ಕೊಡ್ತಿದೆ. ಇದೊಂಥರ ಈ 30,000 ಕೋಟಿನ ನಮ್ಮ ಜೇಬಿನ ತೆಗೆದು ಕಂಪ್ನಿಗಳು ಕೊಟ್ಟಂಗೆ. ಆದ್ರೆ ನಮ್ಗೆ ಕಾಣಿಸ್ತಿಲ್ಲ ಅಷ್ಟೇ. ಸೊ ಫೈನಲ್ ಆಗಿ ಹೇಳ್ಬೇಕಂದ್ರೆ ಈ LPG ಕ್ರೈಸಿಸ್ ಅನ್ನೋದು ಪ್ಯೂರ್ಲಿ ಸಪ್ಲೈ ಚೈನ್ ಮತ್ತು ಇಂಪೋರ್ಟ್ ಪ್ರಾಬ್ಲಮ್. ಅದಕ್ಕೆ ನಾವೀಗ ಒದ್ದಾಡ್ತಿರೋದು. ಆದ್ರೆ ಪೆಟ್ರೋಲ್ ಡೀಸೆಲ್ ಎಲ್ಲ ಶಾರ್ಟೇಜ್ ಇಲ್ಲ. ಪ್ರೈಸ್ 102 ರೂಪಾಯಿ 100 ರೂಪಾಯಿ ಇದೆಯಲ್ಲ, ಇದು ಸ್ಟೇಬಲ್ ಆಗಿರುತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಇದು ಪ್ಯೂರ್ ಆಗಿ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಮತ್ತು ಆರ್ಟಿಫಿಷಿಯಲ್ ಸಪ್ರೆಷನ್. ಮೇ ತಿಂಗಳಲ್ಲಿ ಎಲೆಕ್ಷನ್ ಮುಗ್ದು ರಿಸಲ್ಟ್ ಬರುತ್ತೆ. ಎಲೆಕ್ಷನ್ ರಿಸಲ್ಟ್ ಬಂದು ನೆಕ್ಸ್ಟ್ ಡೇನೆ ನಮ್ಗೆ 20ರಿಂದ 30 ರೂಪಾಯಿ ಪೆಟ್ರೋಲ್ ಡೀಸೆಲ್ ಮೇಲೆ ದುಡ್ಡು ಜಾಸ್ತಿ ಆದ್ರೂ ನಾವ್ ಯಾರು ಆಶ್ಚರ್ಯ ಪಡಬೇಕಿಲ್ಲ. ನಿಮ್ ಪ್ರಕಾರ ಸರ್ಕಾರ ಮಾಡ್ತಿರೋ ಸರಿನಾ? ಎಲೆಕ್ಷನ್ ಮುಗಿದ ತಕ್ಷಣ ಪೆಟ್ರೋಲ್ ಡೀಸೆಲ್ ಮೇಲೆ ಬೆಲೆ ಜಾಸ್ತಿ ಆಗುತ್ತಾ? ಕಮೆಂಟ್ ಮಾಡಿ. ಈ ಡೀಟೇಲ್ ಅನಾಲಿಸಿಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.